ಸಿಂಗಲ್ ಓನರ್ ಸರ್ ಇದು ಡೀಸೆಲ್ ಸರ್. ಇದು ನಿಮ್ಗೆ ಸಿಟಿನಲ್ಲಿ 15-16 ಬರುತ್ತೆ, ಲಾಂಗ್ ನಲ್ಲಿ 20 ಮೇಲೆ ಬರುತ್ತೆ ಹೆಚ್ಚು ಕಡಿಮೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ನಲ್ಲಿ 385 ಫೈನಲ್ ಮಾಡ್ಬಿಡೋಣ ಸರ್. 385 ಫೈನಲ್ ಮಾಡಿ ಸರ್. ಆನಿವರ್ಸರಿ ಎಡಿಷನ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಫೈನಲ್ 2 lakhs ಕೊಟ್ಬಿಡೋಣ ಸರ್. ಫೈನಲ್ ಒಂದು 395 ಕೊಟ್ಬಿಡೋಣ ಸರ್. ಇದು 395 ಹೌದು ಸರ್. ಸೊ ಲೊಕೇಶನ್ ಗೆ ಮೈಲೇಜ್ ಏನು ಕ್ಲೈಮ್ ಮಾಡಬಹುದು ಸರ್? ಎಲ್ಲ ನಿಮ್ಗೆ 15-16 ಸಿಟಿ ಬರುತ್ತೆ, ಲಾಂಗ್ 20 ಮೇಲೆ ಬರುತ್ತೆ ಸರ್ ಹೆಚ್ಚು ಕಡಿಮೆ. ಹೌದು ಸರ್, ಆರಾಮಾಗಿ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ 355 ಮಾಡ್ಬಿಡೋಣ ಸರ್. ಇದು ವೆಹಿಕಲ್ 78,000 ಹೊಡಿ. ಹೌದು ಸರ್, ಹೌದು ಸರ್. ಏನ್ ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್? ಇದು ಡೀಸೆಲ್ ಅಲ್ವಾ? ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಲಾಂಗ್ ನಲ್ಲಿ 20 ಮೇಲೆ ಬರುತ್ತೆ, ಸಿಟಿನಲ್ಲಿ 15-16 ಬರುತ್ತೆ ಹೆಚ್ಚು ಕಡಿಮೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ. 385 ಮಾಡ್ಬಿಡೋಣ ಸರ್ ಫೈನಲ್. ಹೌದು, 4 ಪವರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಡೀಸೆಲ್ ವೆಹಿಕಲ್, VDI. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 310 ಫೈನಲ್ ಮಾಡ್ಬಿಡೋಣ ಸರ್. ಇದು ಒಳ್ಳೆ ಸಿಸ್ಟಮ್ ಇದೆ. ಜಾಸ್ತಿ ಓಡಿಲ್ಲ, ಬಟ್ ಓನರ್ಶಿಪ್ ಚೇಂಜ್ ಆಗಿದೆ. ಹೌದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್ ಫೈನಲ್ 375 ಮಾಡ್ಬಿಡೋಣ ಸರ್. ಇದು 375 ಫೈನಲ್ ಮಾಡಿ. ಸಿಂಗಲ್ ಓನರ್ ಗಾಡಿ, ಒರಿಜಿನಾಲಿಟಿ ಇದೆ, ಸ್ವಲ್ಪ ವಾಶ್ ಗೀಶ್ ಮಾಡಬೇಕು. 85,000 ಕೊಟ್ಬಿಡೋಣ ಸರ್. ಇದು ಬರೀ 85,000 ಫೈನಲ್ 85,000 ಮಾಡ್ಬೋದು. ಸರ್ ಈ ಗಾಡಿಗೆ ಏನು ಹೇಳಿದ ಪ್ರೈಸ್? 315 ಫೈನಲ್ ಮಾಡ್ಬಿಡೋಣ ಸರ್. 315 ಫೈನಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ನೆಕ್ಸ್ಟ್ ಕಾರ್ಸ್ ಹತ್ರ ಇದೀವಿ. ಸೊ ಇಲ್ಲಿಂದ ಇದು 15th ವಿಡಿಯೋ ಆಗುತ್ತೆ. 15ನೇ ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಹತ್ತತ್ರ ಒಂದು ವರ್ಷದಿಂದ ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸಾಕಷ್ಟು ಜನ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನನಗೂ ಕೂಡ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ನಿಮ್ಗೆ ಹೋಲ್ಸೇಲ್ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಕಾರ್ಸ್ ಏನಾದ್ರು ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇವ್ರ ಕಡೆಯಿಂದ 100% ಲೋನು ಕೂಡ ಆಗುತ್ತೆ. ಸೊ ಡಸ್ಟರ್ ಹುಡ್ಕೋರ್ಗೆ ಈ ವಿಡಿಯೋದಲ್ಲಿ ಹತ್ತಿರ ನಿಮ್ಗೆ 4 ಡಸ್ಟರ್ ಸಿಗುತ್ತೆ, 3 ಇಂದ 4 ಡಸ್ಟರ್ ಸಿಗುತ್ತೆ. ಅಂಡ್ 85 PS ಇದೆ, 110 PS ಇದೆ. ಅಂಡ್ ಸಾಕಷ್ಟು ಜನ ಎಲ್ಲ ನನಗೆ ಮತ್ತೆ ಪುನಃ ಮೆಸೇಜ್ ಮಾಡಿದ್ರೆ, ಸರ್ ನಮ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಡಿಯೋ ಬೇಕಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಬಂದಿದ್ದು. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನಿಮ್ಗೆ ಹತ್ತಿರ ಈ ವಿಡಿಯೋದಲ್ಲಿ ನಿಮ್ಗೆ 25 ಇಂದ 30 ಗಾಡಿಗಳು ಹೋಲ್ಸೇಲ್ ಪಾಯಿಂಟ್ ಅಲ್ಲಿ ಗಾಡಿಗಳು ಏನಾರು ಹುಡ್ಕಂಗಿದ್ರೆ ನೀವು ಒನ್ ಆಫ್ ದ ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಡೀಲರ್ಸ್ ಗಳು ಬೇರೆ ಬೇರೆ ಜಾಗದಿಂದ ಬಂದ್ಬಿಟ್ಟು ಅವರೇ 4-5 ಗಾಡಿಗಳು ತಗೊಂಡು ಹೋಗಿ ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಡೀಲರ್ಗೆ ಸಿಗೋ ಪ್ರೈಸ್ ಅಲ್ಲೇ ನಿಮ್ಗೆ ಗಾಡಿಗಳು ಸಿಗುತ್ತೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಡಿಸೈರ್, ಅದು ಕೂಡ LDI ಮಿಡಿಲ್ ವೇರಿಯಂಟ್ ಡೀಸೆಲ್ ಗಾಡಿ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್, ಯಾವ್ದು ಮಾಡ್ಲಿದು ಅಂತ? 2012 ಸಿಂಗಲ್ ಓನರ್ LDI ವೆಹಿಕಲ್, ಒರಿಜಿನಲ್ ಆಗಿದೆ. ಒಂದು 78 ಚೇಂಜ್ ಎಂದು ಓಡಿದೆ. ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಇದು ಒರಿಜಿನಲ್ ಗಾಡಿ. ಹೌದು ಸರ್, ಹೌದು ಸರ್. ಅದು 72 ಚೇಂಜ್ ನೋಡಿದೆ ಸರ್ ಹೆಚ್ಚು ಕಡಿಮೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಸೀಟ್ ಕವರ್ ಇದೆ, ನೀಟ್ ಆಗಿದೆ. ವೆಹಿಕಲ್ ಮಾತ್ರ ಸಿಂಗಲ್ ಓನರ್ ಸರ್. ಇದು ಡೀಸೆಲ್ ಸರ್. ಇದು ನಿಮ್ಗೆ ಸಿಟಿನಲ್ಲಿ 15-16 ಬರುತ್ತೆ, ಲಾಂಗ್ ನಲ್ಲಿ 20 ಮೇಲೆ ಬರುತ್ತೆ ಹೆಚ್ಚು ಕಡಿಮೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ನಲ್ಲಿ 385 ಫೈನಲ್ ಮಾಡ್ಬಿಡೋಣ ಸರ್. 385 ಫೈನಲ್ ಮಾಡಿ ಸರ್. ಸೊ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಕಾರು 385 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ LDI ಡೀಸೆಲ್ ಗಾಡಿ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಹಾಟ್ ಫೇವರೇಟ್ ಗಾಡಿ ಅಂಡ್ ಹಾಟ್ ಕೇಕ್ ಗಾಡಿ. ಇದು ಮಾತ್ರ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ಕಾರ್ಗೆ. ಸರ್ ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆಯಾ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಒಂದು ಹೋಂಡಾ ಸಿಟಿ ಹೇಳಿ ಸರ್. 2008 ಸರ್. ಇದು 2008 ಸೆಕೆಂಡ್ ಅನ್ನೋದು, ಇನ್ನ ವಾಷಿಂಗ್ ಏನ್ ಮಾಡಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ, ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಓನರ್ ಸೆಕೆಂಡ್ ಓನರ್? ಹೌದು, ಸೆಕೆಂಡ್ ಓನರ್ ಸರ್. ಪೆಟ್ರೋಲ್ ಗಾಡಿ ಅಲ್ಲ? ಹೌದು ಸರ್, ಪೆಟ್ರೋಲ್ ಹೋಂಡಾ ಸಿಟಿ. ಪೆಟ್ರೋಲ್ ಗಾಡಿ. ಹೌದು ಸರ್. ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದರಲ್ಲಿ ಇಂಟೀರಿಯರ್ಸ್ ಏನು ಬರುತ್ತೆ? ಅದ್ರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸರ್ ಇಲ್ಲಿ ಪೆಟ್ರೋಲ್ ಗಾಡಿ ಏನ್ ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಇದರಲ್ಲಿ ಸಿಟಿನಲ್ಲಿ ನಿಮ್ಗೆ 14-15 ಬರುತ್ತೆ ಹೆಚ್ಚು ಕಡಿಮೆ, ಲಾಂಗ್ 18-20 ಬರುತ್ತೆ ಹೆಚ್ಚು ಕಡಿಮೆ ಬರುತ್ತೆ. 10th ಆನಿವರ್ಸರಿ ಎಡಿಷನ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಫೈನಲ್ 2 lakhs ಕೊಟ್ಬಿಡೋಣ ಸರ್. ಫೈನಲ್
ಸರ್ 2 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಹೌದು ಸರ್ ಫೈನಲ್. ಸೊ ಈ ಲಕ್ಸುರಿ ಸೆಡನ್ 2 ಲಕ್ಷ ಕೊಡ್ತಾರೆ. ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಅಡಿಷನಲ್ ಹಾಕ್ತಿದ್ದಾರೆ ಕಸ್ಟಮರ್. ಓಕೆ ಸರ್. ಹಾ ಸೊ ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಈ ಗಾಡಿಗೆ, ಈ ಕಾರ್ಗೆ. ಇದು ಬಂದ್ಬಿಟ್ಟು ಗ್ರ್ಯಾಂಡ್ i10 ಪೆಟ್ರೋಲ್ ಗಾಡಿ ಅಲ್ವಾ ಸರ್ ಇದು? ಸರ್ ಎಷ್ಟು ರನ್ ಆಗಿದೆ ಈ ಗ್ರ್ಯಾಂಡ್ i10? 15 ಮಾಡಲು 2015 ಮಾಡಲು ಸಿಂಗಲ್ ಅನ್ನೋದು. ಅದು 64 ಚೇಂಜ್ 65 ಏನು ಓಡಿದೆ ಸರ್. ಇದು 65,000 ಹೆಚ್ಚು ಕಡಿಮೆ ಓಡಿದೆ ಸರ್. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಹೌದೌದು. ಎಷ್ಟು ರನ್ ಆಗಿದೆ? 65,000 ಓಡಿದೆ ಹೆಚ್ಚು ಕಡಿಮೆ. ಏನ್ ಮೈಲೇಜ್ ಕ್ಲೈಮ್ ಮಾಡುತ್ತೆ ಈ ಗಾಡಿ? ಇದು ನಿಮ್ಗೆ ಪೆಟ್ರೋಲ್ ಅಲ್ಲ ಸರ್, ಇದು ನಿಮ್ಗೆ ಲಾಂಗ್ ನಲ್ಲಿ 20 ಮೇಲೆನೆ ಬರುತ್ತೆ. 15-16 ಹೆಚ್ಚು ಕಡಿಮೆ ಸಿಟಿ ಬರುತ್ತೆ ಸರ್. ಹೌದೌದು. ಓಡಿಸೋದ್ಮೇಲೆ ಡಿಪೆಂಡ್. ಹೌದು ಸರ್, ರನ್ನಿಂಗ್ ಎಲ್ಲ ಇದೆ. ವಾಶ್ ಗೀಶ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೀವಿ ಸರ್. ಇದು ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 455 445 ಫೈನಲ್ ಕೊಟ್ಬಿಡ ಸರ್. 445 ಫೈನಲ್. 445 ಫೈನಲ್ ಮಾಡಿ. ಸೊ ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಮೇಲೆ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದು ಹೌದೌದು. ಸಿಂಗಲ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸರ್ 445 ಮಾಡೋಣ ಸರ್ ಫೈನಲ್. ಹೌದು ಸರ್. ಸೊ ಅದ್ರ ಪಕ್ಕದಲ್ಲೇ ಇವ್ರ ಅಣ್ಣ ಇದಾರೆ. ಇದು ಬಂದ್ಬಿಟ್ಟು ತಮ್ಮ, ಇದು ಬಂದ್ಬಿಟ್ಟು ಅಣ್ಣ. i20 ಸೇಮ್ ಹೇಳಿ ಸರ್. ಸರ್ 2013 ಸೆಕೆಂಡ್ ಅನ್ನೋದು i20 ಪೆಟ್ರೋಲ್ ಸರ್. ಇದು ಒಳ್ಳೆ ಮ್ಯಾಗ್ ವೀಲ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಎಲ್ಲ ಚೆನ್ನಾಗಿದೆ ಸರ್. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡವ ಸರ್. ಇದು ಆ ಮೆದಿತ್ ಕೆಳಗಡೆ ನಿಲ್ಸಿದೀವಿ, ಅದು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ಹೌದು ಪೆಟ್ರೋಲ್ ಸರ್. ಇದು ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 82 ಚೇಂಜ್ ಓಡಿದೆ. 82 ಚೇಂಜ್ ಓಡಿದೆ ಸರ್ ಇದು. ಹೌದೌದು. 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಇದೆ. ಹೌದೌದು. 4 ಮ್ಯಾಗ್ ವೀಲ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಸೆಂಟ್ರಲ್ ಹಾಕಿದೆ, ಸಿಸ್ಟಮ್ ಇದೆ. ರನ್ನಿಂಗ್ ಇದೆಯಾ ಕಂಪ್ರೆನ್ಸ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಸರ್ ಇದರಲ್ಲಿ ನೋಡ್ತಾ ಇರಬಹುದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಏರ್ ಬ್ಯಾಗ್ ಕೂಡ ಇದೆ. ಹೌದು ಸರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 395 ಗೆ ಕೊಡೋಣ ಸರ್. ಇದು ಫೈನಲ್ 395 ಫೈನಲ್ ಮಾಡಿ ಸರ್. 395 ಗೆ ನೋಡ್ತಾ ಇರಬಹುದು. ನಿಮ್ಗೆ ಹುಡುಕಿದ್ರು ಕೂಡ ಸಿಗಲ್ಲ ಈ ಗಾಡಿ. ಹೌದು ಸರ್. ಮಾಡಿ. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು i10 ಇದೆ. ಹೇಳಿ ಸರ್ ಯಾವ್ದು ಮಾಡಲಿ? 2012 ಸರ್. ಇದು 2012 ಸೆಕೆಂಡ್ ಅನ್ನೋದು. ಅದು AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋ ಸಿಗುತ್ತೆ. ಸ್ವಲ್ಪ ವಾಶ್ ಗೀಶ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. 2012 ಸರ್, ಸೆಕೆಂಡ್ ಓನರ್. ಹೌದೌದು. ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್. ಇದು 88 ಚಿಲ್ಲರೆ ಓಡಿದೆ ಸರ್. 88 ಚಿಲ್ಲರೆ. ಹೌದೌದು. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 295 ಕೊಟ್ಬಿಡೋಣ ಸರ್ ಫೈನಲ್. 295 ಫೈನಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಇದೆ ಆ್ಯಂಡ್ ರೈರ್ ನಿಮಗೆ ಬಂಪರ್ ಅಡಿಷನಲ್ ಕೂಡ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು 85 PS ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ, ತುಂಬ ಓಡಿಲ್ಲ ಗಾಡಿ, ಎಕ್ಸಲೆಂಟ್ ಆಗಿದೆ ಗಾಡಿ, ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಇಂಟೀರಿಯರ್ಸ್ ಬಂದ್ಬಿಟ್ಟು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ ನಿಮಗೆ. ಸೀಟಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಫೈನಲ್ ಪ್ರೈಸು 5,25,000 ಹೇಳ್ತಿದ್ದಾರೆ. ಸೊ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಆಲ್ಮೋಸ್ಟ್ ನಿಮಗೆ ಹುಡುಕಿದ್ರೂ ಸಿಗೋಲ್ಲ. ಅದು ಕೂಡ 85 PS, 110 PS ಪವರ್ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಮೈಲೇಜ್ ಜಾಸ್ತಿ ಬರುತ್ತೆ 85 PS ಆಗಿರೋದ್ರಿಂದ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ಹುಡುಕೋರಿಗೆ ಇನ್ನೂ ಒಂದು ಗಾಡಿ ನೋಡ್ತಾ ಇರ್ಬೋದು. ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕ್ಲೀನಾಗಿ ಟೈರ್ ಎಲ್ಲ ಚೆನ್ನಾಗಿದೆ ತುಂಬ. ಸೊ ಯಾರೋ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಗಾಡಿ ನಂಬರ್ ನೀಟಾಗಿ ತೋರಿಸಿ ಅಂತ, ಅದಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ವೈಟ್ ಕಲರ್ ಕಾರು VXI. ಸೊ ಮಿಡಲ್ ವರ್ಷನ್. ಸರ್ ಇದು ಯಾವುದು ಮಾಡಲಿದು? 2015 ಮಾಡಲು ಸಿಂಗಲ್ ಓನರು. 64 ಚೇಂಜ್ ಏನು ಓಡಿದೆ ಸರ್. ಇದು ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಒರಿಜಿನಲ್ ಕಂಡೀಷನ್ ನಲ್ಲಿ ಇದೆ ಸರ್ ಇದು. ಹೌದು ಸರ್, ಆಸ್ ಇಟ್ ಈಸ್ ಕಂಡೀಷನ್ ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಕೊಡೋಣ ಸರ್. ಇದು 2015 ಸಿಂಗಲ್ ಓನರ್ ಆಸ್ ಇಟ್ ಈಸ್ ಅಂದ್ರೆ ಒಂದು 395 ಕೊಟ್ಬಿಡೋಣ ಸರ್. ಇದು 395. ಹೌದು ಸರ್. ಸೊ ಲೊಕೇಶನ್ ಗೆ ಬನ್ನಿ, ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಗಾಡಿ ಎಲ್ಲ ಈ ತರ ನಿಮ್ಗೆ ಆರಾಮಾಗಿ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ.
395 ಹೇಳ್ತಿದ್ರೆ. ಇನ್ನು ಸ್ವಲ್ಪ ಆ ಕಡೆ ಒರಿಜಿನಲ್ ಕಸ್ಟಮರ್ ಲೊಕೇಶನ್ಗೆ ಬಂದ್ರೆ ಪಕ್ಕ ಅಂದ್ರೆ ಕಡಿಮೆ ಆಗುತ್ತೆ. ಅವ್ರಿಗೆ ಕ್ವಿಟ್ ಹೇಳಿ ಸರ್. 2016 ಸೆಕೆಂಡ್ ಓನರ್ ಸರ್ ಇದು. ಸ್ವಲ್ಪ ಬಾನೆಟ್ ಮೇಲೆ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಲ್ ಪೇಂಟ್ ನಲ್ಲಿ ಇದೆ, ಏನು ಮಾಡಿಸಿಲ್ಲ ಸರ್. ಇದು ಸ್ವಲ್ಪ ಸರ್ವಿಸ್ ಪಾಲಿಶ್ ಮಾಡ್ಕೋಬೇಕು. ಒರಿಜಿನಾಲಿಟಿ ಇದೆ ವೆಹಿಕಲ್, ಟೈರ್ ಗಿರೆಲ್ಲ ಚೆನ್ನಾಗಿದೆ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಹೌದೌದು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಹಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2016 ಸೆಕೆಂಡ್ ಓನರ್ ಸರ್ ಇದು. ಹೌದೌದು ಹೌದೌದೌದು. ತುಂಬಾ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಕೂಡ ಇದೆ ಅಡಿಷನಲ್ ಆಗಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ ಸರ್? ಇದಕ್ಕೆ ಫೈನಲ್ 2,45,000 ಮಾಡ್ಬಿಡಿ ಸರ್. ಇದು 245 ಕಾರು. ಹೌದೌದು. ನೋಡ್ತಾ ಇರೋದು ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು 2,45,000ಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಹೌದೌದು, ಸ್ವಲ್ಪ ಇದೆ, ಅದೇನು ಮಾಡಿಸಿಲ್ಲ, ಒರಿಜಿನಲ್ ಪೇಂಟ್ ನಲ್ಲಿ ಇದೆ ಸರ್. ಬೇಕಿದ್ರೆ ಅದನ್ನ ರೆಡಿ ಮಾಡಿಸ್ಕೊಟ್ಬಿಡ್ತೀರಾ? ಅದು ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಕೊಟ್ರೆ ಅದು ಇಲ್ಲ ಪಕ್ಕದಲ್ಲಿ ಇದ್ದಾರೆ, ರೆಡಿ ಮಾಡಿಸ್ಕೊಡೋ. ಸ್ವಿಫ್ಟ್ ಕಾರ್ಗೆ ಸ್ವಿಫ್ಟ್ ಡೀಸೆಲ್ ಪೆಟ್ರೋಲಾ ಸರ್? ಇದು 2013 ಡೀಸೆಲ್ ಡಿಸೈರ್, ಸ್ವಿಫ್ಟ್ ಡಿಸೈರ್. ಫಸ್ಟ್ ಯೆಲ್ಲೋ ಬೋರ್ಡ್ ಇತ್ತು, ಆಮೇಲೆ ವೈಟ್ ಬೋರ್ಡ್ ಮಾಡಿಸಿದ್ದಾರೆ. ಅದು ಗಾಡಿ ತುಂಬಾ ಚೆನ್ನಾಗಿದೆ. ಇಟ್ಸ್ 295 ಫೈನಲ್ ಮಾಡ್ಬಿಡೋಣ ಸರ್. ಸರ್ ಬರೀ 295 ಡೀಸೆಲ್ ಡಿಸೈರ್ 13 ಸೆಕೆಂಡ್ ಓನರ್. ಡಿಸೈರ್ ಅದು ಕೂಡ ಹೌದು ಸರ್. ಲಾಂಗ್ ಡಿಕ್ಕಿ ಗಾಡಿ. ಹೌದು ಸರ್, ನಿಮ್ಗೆ ಫ್ಯಾಮಿಲಿಗೆ ಡಿಕ್ಕಿ ಎಲ್ಲ ನಿಮ್ಗೆ ಲಾಂಗಿಂಗ್ ಹೋಗಕ್ಕೆಲ್ಲ ಅನುಕೂಲ ಇದೆ ಸರ್. ಡೀಸೆಲ್ ಸೀಟ್ ಕವರ್ ಗಿಟ್ ಕವರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ 295 ಫೈನಲ್ ಮಾಡ್ಬಿಡೋಣ ಸರ್. ಇದು 295 ಫೈನಲ್ ಮಾಡಿಸ್ಬಿಡೋಣ. ಫಸ್ಟ್ ಟೈಮ್ ಸ್ಯಾಂಟ್ರೋನ ಈ ಕಲರ್ ಅಲ್ಲಿ ನೋಡ್ತಿರೋದು. ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಬ್ಲೂ ಕಲರ್ ಸಕ್ಕದಾಗಿದೆ. ಸರ್ ಯಾವ ಸರ್ ಇದು ಮಾಡ್ಲು ಸ್ಯಾಂಟ್ರೋ? ಸರ್ ಇದು 2007 ಸಿಂಗಲ್ ಓನರ್, ಬರೀ 56,000 ಓಡಿದೆ. ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್, ಫ್ರಂಟ್ ಎರಡು ಪವರ್ ವಿಂಡೋ ಸಿಸ್ಟಮ್ ಇದೆ. ಗಾಡಿ ಅವರು ಜಾಸ್ತಿ ಯೂಸ್ ಮಾಡಿಲ್ಲ. 56,000 ಓಡಿದೆ. ಶೋರೂಮ್ ಸರ್ವಿಸ್ ಇದೆ ಸರ್ ಇದು. ಸರ್ ಅವ್ರ ಕಸ್ಟಮರ್ಗೆ ಪಾರ್ಕಿಂಗ್ ಸೇಲ್ ಇದು. ಅವ್ರಿಗೆ 1,85,000 ಬೇಕಂತ ಸರ್. ಫೈನಲ್ 1,85,000 ಬೇಕು. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಅಲ್ಲಿ ಎಲ್ಲ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಥಿಂಗ್ ಎಕ್ಸೆಲ್ ಸರ್. ಕಸ್ಟಮರ್ ಪಾರ್ಕಿಂಗ್ ಸೇಲ್. ಹೌದೌದು ಸರ್. ಅವ್ರು ಏನ್ ಹೇಳ್ತಿದ್ದಾರೆ? 1,85,000 ಫೈನಲ್ ಅಂತ ಅವ್ರಿಗೆ ಬೇಕಂತ ಸರ್. ಓಕೆ ಓಕೆ. ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಜಾಸ್ತಿ ಹೊಡಿಲ್ಲ ಕಾರ್, 56,000 ಹೊಡಿದೆ. ಸಿಂಗಲ್ ಓನರ್ ಕಾರ್. ಹೌದು ಸರ್. ಸೊ ನಮ್ಮ ವಿಡಿಯೋದಲ್ಲಿ ಇನ್ನೂ ಒಂದು ಡಸ್ಟರ್. ಸೊ ಇದು ಬಂದ್ಬಿಟ್ಟು 110 PS. ನೋಡ್ತಾ ಇರ್ಬೋದು ಕಲರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಟಾಪ್ ಎಂಡ್ ಗಾಡಿ, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಹೇಳಿ ಸರ್, ಎಷ್ಟನೇ ಓನರ್ಶಿಪ್ ಆಗಿದೆ ಇದು ಗಾಡಿ? ಸರ್ 2012 ಮಾಡಲು, 13 ರಿಜಿಸ್ಟ್ರೇಷನ್, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನ್ ಮಾಡಿಸಿಲ್ಲ ಸರ್. ಅದು ಎಷ್ಟು ಆಗಿದೆ ವೆಹಿಕಲ್? ಸರ್ ಅದು ಓಡಿರೋದು ರೆಕಾರ್ಡ್ ಸಿಗ್ತಾ ಇಲ್ಲ. ಅದ್ನಲ್ಲಿ 70 ಚಿಲ್ಡ್ರನ್ ತೋರಿಸ್ತಾ ಇದೆ ಸರ್ ಅದು. ಹಾ ಸರ್ ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿ. ಹೌದೌದು ಸರ್, ಒಳ್ಳೆ ಸಿಸ್ಟಮ್ ಶೀಟ್. ಹೌದು ಸರ್. ಎರಡು ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಹೌದೌದು ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 4 lakhs ಫೈನಲ್ ಮಾಡ್ಬಿಡೋಣ ಸರ್. ಇದು ಬರೀ 4 lakhs ಗೆ ಫೈನಲ್. ಹೌದೌದು. ಓಕೆ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಟಾಟಾ ಜಸ್ಟ್ ನ ವಿಡಿಯೋ ಮಾಡ್ತಾ ಇದ್ದೀವಿ. ಅದು ಕೂಡ ಡೀಸೆಲ್ ಕಾರು, ವೈಟ್ ಕಲರ್, ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಸೊ ಸಾಕಷ್ಟು ಜನ ಎಲ್ಲ ಹುಡ್ತಾ ಇರ್ತೀರಾ. ಇದು ಬಂದ್ಬಿಟ್ಟು ಸಡನ್, ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಸರ್ ಹೇಳಿ ಸರ್, ಎಷ್ಟನೇ ಓನರ್ಶಿಪ್ ಆಗಿದೆ ಇದು? ಸರ್ 2015 ಸಿಂಗಲ್ ಓನರು, ವೈಟ್ ಕಲರು, AC ಪೋಸ್ಟರಿಂಗ್, 4 ಪವರ್ ವಿಂಡೋ ಇದೆ. 78,000 ಚೇಂಜ್ ಓಡಿದೆ. ವೆಹಿಕಲ್ ಒರಿಜಿನಾಲಿಟಿ ಇದೆ. ಸ್ವಲ್ಪ ವಾಶ್ ಗೀಶ್ ಮಾಡ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು. ಚೆನ್ನಾಗಿದೆ ವೆಹಿಕಲ್. 78,000. ಹೌದು ಸರ್. ಏನ್ ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್ ಇದು? ಇದು ಡೀಸೆಲ್ ಅಲ್ವಾ, ಇದು ಒಳ್ಳೆ ಮೈಲೇಜ್ ಬರುತ್ತೆ. ಲಾಂಗ್ ನಲ್ಲಿ 20 ಮೇಲೆ ಬರುತ್ತೆ, ಸಿಟಿನಲ್ಲಿ 15-16 ಬರುತ್ತೆ ಹೆಚ್ಚು ಕಡಿಮೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ 385 ಮಾಡ್ಬಿಡೋಣ ಸರ್. ಫೈನಲ್ 385 ಫೈನಲ್ ಮಾಡಿ ಸರ್. ಸೊ ಡೀಸೆಲ್ ಕಾರ್ ಹುಡ್ಕೋರ್ಗೆ ಇನ್ನೂ ಒಂದು 50 ಹೇಳಿ ಸರ್ ಡೀಟೇಲ್ಸ್. 2010 ಸಿಂಗಲ್ ಓನರ್, VDI, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಒರಿಜಿನಲ್ ವೆಹಿಕಲ್ ಸರ್ ಇದು. ಅದು ಸರ್ ಓಡಿದ 90 ಚೇಂಜ್ ಓಡಿದೆ ಸರ್. ಇದು ಸಿಂಗಲ್ ಓನರ್ ಸರ್. ಹೌದೌದು.
ಹೌದು 4 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗ್, ಡೀಸೆಲ್ ವೆಹಿಕಲ್ VDI. ಹಾ ಹಾ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 310ಗೆ ಫೈನಲ್ ಮಾಡ್ಬಿಡೋಣ ಸರ್ ಇದು. ಸೊ ಫೋರ್ಡ್ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಕಾರು, ನೋಡ್ತಾ ಇರ್ಬೋದು ಸಡಾನು. ಸೊ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಫೋರ್ಡ್. ಸರ್ ಯಾವ ಸರ್ ಇದು ಫೋರ್ಡ್ ಫಿಗೋ ಆಸ್ಪೈರಾ 2015 ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಚೆನ್ನಾಗಿದೆ ಸರ್ ಇದು ಓಡಿದೆ ಸರ್, ಇದು 83 ಚೇಂಜ್ ಓಡಿದೆ ಸರ್. ಇದು 2015 ಸ್ವಲ್ಪ ವಾಶ್ ಗೀಶ್ ಮಾಡಿ ನೀಟಾಗಿ ಮಾಡ್ಬೋದು ಸರ್. ಇದು 15 ಮಾಡಲಿ ಸರ್. ಓನರ್ ಶಿಫ್ಟ್ 3 ಓನರ್ ಆಗಿದೆ ಸರ್. ಅದು ಅದ್ಯಾವುದು ಕಂಪ್ನಿ ಹೆಸರ ಮೇಲೆ ಐತಲ್ಲ, ಅದು ವಿತೌಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ ಅಂತ ಕಂಪ್ನಿ ಹೆಸರ ಮೇಲೆ ಮಾಡಿದೆ ಸರ್. ಅದು ಗಾಡಿ ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮಾಡಿ ಸರ್. ಹೌದು ಹಾ ಹಾ ಒಳ್ಳೆ ಸಿಸ್ಟಮ್ ಇದೆ. ಹಾ ಹೌದೌದೌದೌದು ಸರ್. ಫೈನಲ್ 375ಗೆ ಮಾಡ್ಬಿಡೋಣ ಸರ್. ಇದು 375 ಫೈನಲ್ ಮಾಡಿ. ಸೊ ನೋಡ್ತಾ ಇರ್ಬೋದು 375ಗೆ ಫೈನಲ್ ಮಾಡ್ಬಿಡ್ತಾರೆ. ಸೊ ನಿಮ್ಗೆ 4 ಕೂಡ ಪವರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಗಾಡಿ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಡಿಕ್ಕಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. 375 ಫೈನಲ್. ಸೊ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ರಿಡ್ಸ್ ಡೀಸೆಲ್ ಗಾಡಿ ಇದೆ, ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಸ್ವಿಫ್ಟ್ ಗಿಂತ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ, ಹೆಡ್ ರೂಮು ಲೆಗ್ ರೂಮು ಎಲ್ಲ ಜಾಸ್ತಿ ಸ್ವಿಫ್ಟ್ ಗೆ ಕಂಪೇರ್ಮೆಂಟ್ ಮಾಡ್ಕೊಂಡ್ಬಿಟ್ರೆ. ಸರ್ ಯಾವ ಸರ್ ಇದು ಮಾಡಲು? ಇದು 2011 ಸಿಂಗಲ್ ಓನರ್ VDI. ಹಾ ಸರ್ ಓಡಿರೋದು ಸರ್ ಇದು 88 ಚೇಂಜ್ ಓಡಿದೆ ಸರ್. ಇದು ಓನರ್ ಸಿಂಗಲ್ ಸರ್. ಹೌದು VDI AC ಪೋಸ್ಟರಿಂಗ್. ಹಾ ಹೌದೌದು ಸರ್. ಫೈನಲ್ 320ಗೆ ಮಾಡ್ಬಿಡೋಣ ಸರ್. ಫೈನಲ್ ಮಾಡಿ ಸರ್. ಇದು ಬಂದ್ಬಿಟ್ಟು ಡಿಸೈರ್ ಶಿಫ್ಟ್ ಡಿಸೈರ್ 2015 ಡೀಸೆಲ್ ಸರ್. VDI ಸಿಂಗಲ್ ಓನರ್. ಹೌದೌದು ಹೌದು ಸರ್. ಈ ಗಾಡಿಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಸರ್. ಎಷ್ಟು ಚೆನ್ನಾಗಿದೆ ಸರ್. ಇದು ಓಡಿದೆ ಸರ್ 77 ಚೇಂಜ್ ಓಡಿದೆ ಸರ್. 77 ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಡೀಸೆಲ್ ಗಾಡಿ, ಕಡಿಮೆ ಬಡ್ಜೆಟ್ ಅಲ್ಲಿ ಏನಾರ ಆಗುತ್ತೆ ಸರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತಾರೆ ಸರ್? ಫೈನಲ್ 525ಗೆ ಮಾಡ್ಬಿಡೋಣ ಸರ್. ಫೈನಲ್ 525 ಫೈನಲ್. ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಸಿಂಗಲ್ ಓನರ್ VDI ಡೀಸೆಲ್. 2015 ಹೌದೌದು. ಕಾರ್ಗೋ ವ್ಯಾನ್ ಇದೆ, ಕಮರ್ಷಿಯಲ್ ಪರ್ಪಸ್ಗೆ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಇದು ಬಂದ್ಬಿಟ್ಟು ವ್ಯಾನು. ಹೇಳಿ ಸರ್. ಸರ್ 2008 ಮಾಡ್ಲಿದು. ಇದು ಗೂಡ್ಸ್ಗೆ, ಈ ಬೇಕರಿ ಐಟಮ್ ಎಲ್ಲ ಯಾವ್ದಾದ್ರು ಹೊರಗಡೆ ಇದು ಕೊರಿಯರ್ಗೆಲ್ಲ ಇದಕ್ಕೆ ಅನುಕೂಲ ಆಗುತ್ತೆ. ಇದು 2008 ಮಾಡಲ್ ಸಿಂಗಲ್ ಓನರ್ ಗಾಡಿ, ಒರಿಜಿನಾಲಿಟಿ ಇದೆ. ಸ್ವಲ್ಪ ವಾಶ್ ಗೀಶ್ ಮಾಡಬೇಕು. 85,000 ಕೊಟ್ಬಿಟ್ಟಾನ ಸರ್. ಇದು ಬರೀ 85,000 ಫೈನಲ್ 85,000 ಮಾಡಿ. LPG ಗ್ಯಾಸ್ ಇದೆ ಸರ್. ಪೆಟ್ರೋಲ್ LPG ಎಲ್ಲ ಸೇರಿ 85,000 ಮಾಡ್ಬಿಡೋಣ. ಕಮರ್ಷಿಯಲ್ ಪರ್ಪಸ್ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, ಹೌದು ಸರ್. ಡೀಸೆಲ್ ಕಾರು i20 ಕಾರ್ಗೆ ಇಲ್ಲೊಂದು i20 ಇದೆ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. 2011 ಸೆಕೆಂಡ್ ಓನರ್. ಇದು ಆಸ್ಟ್ರಾ. ಇದು ಮ್ಯಾಗ್ ವೀಲ್, 2 ಏರ್ ಬ್ಯಾಗ್, ಫುಲ್ ಟಾಪ್ ಅಂಡ್ ಮಾಡಲ್ ಬರುತ್ತೆ. ಇದು ವೈಟ್ ಕಲರ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಒಂದು 315 ಮಾಡ್ಬಿಡಿ ಸರ್. ಫೈನಲ್ 315 ಫೈನಲ್ ಮಾಡಿ ಸರ್. ಸೊ ನೋಡ್ತಾ ಇರ್ಬೋದು 315ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನಿಮ್ಗೆ ABS ಇದೆ, ಟಾಪ್ ಎಂಡ್ ಗಾಡಿ, ಆಲ್ಮೋಸ್ಟ್ ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ ಆರಾಮಾಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, 2 ಏರ್ ಬ್ಯಾಗು, ಫ್ಯಾಬ್ರಿಕ್ ಸೀಟ್ಸ್. ಸರ್ ಇದೊಂದು 18-20 ಬರುತ್ತಾ ಮೈಲೇಜ್? ಆರಾಮಾಗಿ ಬರುತ್ತೆ ಸರ್. ಈ ಗಾಡಿ ಏನ್ ಹೇಳಿದ್ರು ಪ್ರೈಸ್? 315 ಫೈನಲ್ ಮಾಡ್ಬಿಡೋಣ ಸರ್. 315ಗೆ ಫೈನಲ್. ರೆಡ್ ಕಲರ್ ಸ್ವಿಫ್ಟ್ ಗೆ ಯಾರು ಹುಡ್ಕೊಂಗಿದ್ರೆ ಇಲ್ಲಿ ಮಾತ್ರ ಕರ ಆವಾಗಿದೆ ಗಾಡಿ ಮಾತ್ರ. ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಯಾವ್ದು ಇದು, ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ 2006 ಸೆಕೆಂಡ್ ಓನರ್. ಅದು ZXi ಟಾಪ್ ಅಂಡ್ ಮಾಡ್ಲಿದ್ದು. FC ಆಗಿದೆ, ರನ್ನಿಂಗ್ ಇದೆ. ಸೆಕೆಂಡ್ ಓನರ್. AC ಪೋಸ್ಟರಿಂಗ್, 4 ಪೌಂಡ್, 5 ಮ್ಯಾಗ್ ವೀಲ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ 2.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಫೈನಲ್. ಹೌದೌದು. 2.5. 2.5. ಹೌದು ಸರ್. ಸೊ ಕನ್ಫ್ಯೂಸ್ ಆಗ್ಬೇಡಿ, 2,50,000ಕ್ಕೆ ಈ ಗಾಡಿನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಒಂದು 2007 ಮಾರುತಿ 800 ಇದೆ, ತುಂಬ ಚೆನ್ನಾಗಿದೆ, ಸಿಲ್ವರ್ ಕಲರು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಅನಿಸುತ್ತೆ.
ಗಾಡಿ ಜಾಸ್ತಿ ಏನು ಓಡಿಲ್ಲ ನಿಮಗೆ. ಇಂಟೀರಿಯರ್ಸಲ್ಲಿ ನಿಮಗೆ ನಾರ್ಮಲ್ ಸ್ಟೇರಿಂಗ್ ಬರುತ್ತೆ, ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಕಾರು ಸಿಟಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು 1,10,000 ಹೇಳ್ತಿದ್ದಾರೆ. ಸೊ ಇನ್ನೂ ಸ್ವಲ್ಪ ಪಕ್ಕ ಕಡಿಮೆ ಆಗುತ್ತೆ. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ ರೆಗ್ಯುಲರಾಗಿ ಈ ಲೊಕೇಶನಿಂದ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಫೈನಲ್ ಪ್ರೈಸ್ ಬಂದುಬಿಟ್ಟು 1,10,000 ಹೇಳ್ತಿದ್ದಾರೆ. ಸೊ ಕಸ್ಟಮರ್ಗೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಪಕ್ಕ ಅಂದರೂ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಮಾಡಿಕೊಟ್ಬಿಡ್ತಾರೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.